ಅಂಡ್ ಇವತ್ತಿನ ಬ್ಲಾಗ್ ಏನಾಗಿರುತ್ತೆ ಅಂತ ಅಂದ್ರೆ ತುಂಬಾ ಜನ ಕ್ವಶನ್ ಏನಪ್ಪಾ ಅಂದ್ರೆ ಸೊ ನೀವು ಜರ್ನಿ ಹೆಂಗಿತ್ತು ವೆಯ್ಟ್ ಲಾಸ್ ಜರ್ನಿ ಅಂತ ತುಂಬಾ ಜನ ಕೇಳ್ತಾ ಇದ್ದೀರಾ. 72 kg ಇದ್ದೆ. ಸೊ ನನ್ನ ವೆಯ್ಟ್ ಲಾಸ್ ಜರ್ನಿ ಹೆಂಗಿತ್ತು ಅಂತ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಅವಾಗ ಸ್ಟಾರ್ಟ್ ಮಾಡಿದ್ದು ನನ್ನ ಜರ್ನಿ ವೆಯ್ಟ್ ಲಾಸ್ ಜರ್ನಿ. ಬೆಳಗ್ಗೆಯಿಂದ ರಾತ್ರಿವರೆಗೂ ನಾನು ಏನ್ ಮಾಡಿದೆ ಒಂದು 3-4 ಮಂತ್ಸ್, ಅದಕ್ಕಿಂತ ಮುಂಚೆಯಿಂದಾನು ಕುಡಿತಿದ್ದೆ, ಬಟ್ 3-4 ಮಂತ್ಸ್ ಇಂದ ಕಂಟಿನ್ಯೂಸ್ ಆಗಿ ಮಾಡಿದೀನಿ. ಮೇಲೆ ಒಂದ್ ಲೋಟ ಇಲ್ಲ, ಇಷ್ಟಿಷ್ಟ ಹಾಕಿದ್ರು ಸಾಕು, ನಾ ಇಷ್ಟೇ ತಿನ್ಬೇಕು ಅದೆಲ್ಲ ಏನು ಇಲ್ಲ. ಹಾಯ್ ಎಲ್ಲ ಎವ್ರಿವನ್, ನಾನು ನಿಮ್ಮ ಪ್ರೀತಿಯ ಅಮ್ಮುಪ್ರಿಯ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ತುಂಬಾ ಜನ ಏನ್ ಕ್ವಶನ್ ಅಂತ ಅಂದ್ರೆ ಯಾಕೆ ವ್ಲಾಗ್ ಮಾಡ್ತಿಲ್ಲ, ನಿಮ್ ವ್ಲಾಗ್ಸ್ ನಾವು ತುಂಬಾ ಮಿಸ್ ಮಾಡ್ಕೊಂತಾ ಇದೀವಿ ಅಂತ ಕೇಳ್ತಾ ಇದ್ದೀರಾ. ಸೊ ಇನ್ಮೇಲಿಂದ ಕಂಟಿನ್ಯೂಸ್ ಆಗಿ ಮಾಡೋಣ ಅಂತ ಅನ್ಕೊಂಡಿದೀನಿ. ಸುಮ್ನೆ ಟೈಮ್ ಇಲ್ಲ, ಸೊ ಅದಕ್ಕೋಸ್ಕರ ಎಡಿಟಿಂಗ್ ಮಾಡಕ್ ಆಗಲ್ಲ ಅಂತ ನಾನು ವ್ಲಾಗ್ಸ್ ನ ಮಾಡ್ತಿಲ್ಲ. ಇನ್ ಯಾವ್ದೇ ತರ ರೀಸನು ಇಲ್ಲ. ಅಂಡ್ ಇನ್ಮೇಲೆ ಮಾಡೋಣ ಅಂತ ಅನ್ಕೊಂಡಿದೀನಿ. ಮುಂಚೆ ನನ್ನ ಯೂಟ್ಯೂಬ್ ಚಾನಲ್ ನ ಹೇಗೆ ಸಪೋರ್ಟ್ ಮಾಡ್ತಾ ಇದ್ರಿ ಅದೇ ತರ ಸಪೋರ್ಟ್ ಮಾಡಿ ಇನ್ ಮುಂದೆನು ವ್ಲಾಗ್ ನ ಮಾಡೋಣ ಅಂತ ಅನ್ಕೊಂಡಿದೀನಿ. ಸೊ ಯಾರೆಲ್ಲ ನನ್ನ ಚಾನೆಲ್ ನ ನೋಡ್ತಾ ಇದ್ದೀರಾ, ಯಾರೆಲ್ಲ ನನ್ನ ವಿಡಿಯೋಸ್ ನ ನೋಡ್ತಾ ಇದ್ದೀರಾ, ಸೊ ಅವರೆಲ್ಲ ಈಗ್ಲೇ ಹೋಗಿ ನನ್ನ ಅಕೌಂಟ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಪಕ್ಕದಲ್ಲಿ ಒಂದ್ ಬೆಲ್ ಐಕಾನ್ ಇರುತ್ತೆ, ಆ ಬೆಲ್ ಐಕಾನ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಾನು ಯಾವ್ದೇ ವಿಡಿಯೋ ಮಾಡಿದ್ರು ಫಸ್ಟ್ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ. ಅಂಡ್ ಇವತ್ತಿನ ವ್ಲಾಗ್ ಏನಾಗಿರುತ್ತೆ ಅಂತ ಅಂದ್ರೆ, ತುಂಬಾ ಜನ ಕ್ವಶನ್ ಏನಪ್ಪಾ ಅಂದ್ರೆ ನೀವು ಪಾಪು ಆದ್ಮೇಲೆ ತುಂಬಾ ದಪ್ಪ ಇದ್ರಿ, ಪ್ರೆಗ್ನೆಂಟ್ ಅಲ್ಲಿ ದಪ್ಪ ಇದ್ರಿ, ಸೊ ನೀವು ಜರ್ನಿ ಹೆಂಗಿತ್ತು ವೆಯ್ಟ್ ಲಾಸ್ ಜರ್ನಿ ಅಂತ ತುಂಬಾ ಜನ ಕೇಳ್ತಾ ಇದ್ದೀರಾ. ಪಾಪು ಆದ್ಮೇಲೆ ಆಲ್ಮೋಸ್ಟ್ ನಾನು ಪ್ರೆಗ್ನೆಂಟ್ ಅಲ್ಲಿ 80 kg ಸಮಥಿಂಗ್ ಇದ್ದೆ. ತಿಂಗಳು ಏನಿಲ್ಲ ಅಂದ್ರೂ ಒಂದು 5 to 7 kg ವೆಯ್ಟ್ ಗೇನ್ ಆಗ್ತಿದ್ದೆ. ಸೊ ನಾನು ತುಂಬಾನೇ ಓವರ್ ವೆಯ್ಟ್ ಗೇನ್ ಆಗ್ತಿದ್ದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಡಾಕ್ಟರೇ ಹೇಳ್ತಿದ್ರು ಮಂತ್ಲಿ 4 kg 3 kg ಆಗ್ತಾರೆ. ಸೊ 1 to 2 months ಗ್ಯಾಪ್ ಇರುತ್ತೆ, ಬಟ್ ನಾನು ಮಂತ್ಲಿ ಬ್ಯಾಕ್ ಟು ಬ್ಯಾಕ್ 4 kg 5 kg 6 kg 7 kg ಜಾಸ್ತಿನೇ ಆಗ್ತಿದೆ. 80 kg ಆಗಿದ್ದೆ ಅಂತ ಅನ್ಕೋತೀನಿ. ಆಮೇಲೆ ಪಾಪು ಆದ್ಮೇಲೆ 72 kg ಇದ್ದೆ. ಸೊ ನಾನು ಕೂಡ ವೆಯ್ಟ್ ಲಾಸ್ ಮಾಡ್ಬೇಕು, ಎಲ್ಲಾರ ತರ ಸಣ್ಣ ಆಗ್ಬೇಕು, ಮುಂಚೆ ತರ ಆಗ್ಬೇಕು ಅಂತ ಅನ್ಕೊಂಡಿದ್ದೆ, ಬಟ್ ಅದು ಆಗ್ತಾನೆ ಇರ್ಲಿಲ್ಲ. 1 kg ಕೂಡ ಸಣ್ಣ ಮಾಡಕ್ ಆಗ್ತಾ ಇರ್ಲಿಲ್ಲ ನನ್ ಕೈಯಲ್ಲಿ. ಸೊ ಆಮೇಲೆ ನಾನು ಆಗ್ಬೇಕು ಅಂತ ಪ್ರಯತ್ನ ಮಾಡಿದಾಗ ಒಂದು 3 months 4 months ಎಲ್ಲೂ ಕಳಿಸ್ತಾ ಇರ್ಲಿಲ್ಲ ಮನೆಯಿಂದ. ಮತ್ತೆ ಫ್ಯಾನ್ ಹಾಕೊಂತಿದ್ದೆ, ನಂಗೆ ಏನ್ ಬೇಕು ಅದನ್ನ ತಿಂತಿದ್ದೆ, ಏನೇ ತರ ಕಂಟ್ರೋಲು ಮಾಡ್ತಿರ್ಲಿಲ್ಲ. ಹೊಟ್ಟೆಗೆ ಬಟ್ಟೆ ಕಟ್ಬೇಕು ಅಂತ ಹೇಳ್ತಾರಲ್ಲ, ಅದು ಕೂಡ ಮಾಡ್ತಿರ್ಲಿಲ್ಲ ನಾನು. ಏನಂದ್ರೆ ಏನೂ ಪ್ರಯತ್ನ ಮಾಡಿಲ್ಲ. ಸೊ ಆರಾಮಾಗಿ ನನ್ಗೇನ್ ಬೇಕು ತಿನ್ಕೊಂಡು, ನನ್ಗೆ ಯಾವ ತರ ಕಂಫರ್ಟಬಲ್ ಆಗಿರುತ್ತೆ ನಾನು ಆ ತರನೇ ಇದ್ದೆ. ವೆಯ್ಟ್ ಲಾಸ್ ಜರ್ನಿ ಹೆಂಗಿತ್ತು ಅಂತ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದೀನಿ, ನಿಮ್ಗೂ ಕಾಯ್ಸೋದ್ ಬೇಡ. ಸೊ ನಾನು ಕೂಡ ತುಂಬಾ 1 ವರ್ಷದಿಂದ ವೆಯ್ಟ್ ಲಾಸ್ ಮಾಡಿರ್ಲಿಲ್ಲ. 1 ವರ್ಷ ಗಂಟ ಆರಾಮಾಗಿದ್ದೆ, ಪ್ರಮೋಷನ್ಸ್ ಮಾಡ್ಕೊಂಡು ಫುಲ್ ಬ್ಯುಸಿ ಆಗಿದ್ದೆ. ಸೊ ಪಾಪುಗೆ 4 months ಇಂದಾಗಿದ್ದಾನು ನಾನು ಪ್ರಮೋಷನ್ಸ್ ನ ಮಾಡ್ತಾ ಇದ್ದೀನಿ. ಪಾಪುಗೆ 1 year ಬರ್ಡೇ ಆಯ್ತು. ಸೊ ಅದಾದ್ಮೇಲೆ ಮಾಡೋಣ ಅಂತ ಅನ್ಕೊಂಡಿದ್ದೆ ವೆಯ್ಟ್ ಲಾಸ್ ನ. ಅದಾದ್ಮೇಲೆ ಸ್ಟಾರ್ಟ್ ಮಾಡ್ದೆ. ಆಮೇಲೆ ಜಿಮ್ಗೆ ಹೋಗೋಣ ಅಂತ ಪ್ಲಾನ್ ಮಾಡ್ದೆ ಫಸ್ಟ್. ಜಿಮ್ಗೂ ಕೂಡ ಸೇರ್ಕೊಂಡೆ. ಫಿಟ್ನೆಸ್ ಮಾನ್ಯ ಸಮಥಿಂಗ್ ಬಸವೇಶ್ವರ ನಗರಲ್ಲಿ ಇದೆ, ಅಲ್ಲಿಗೆ ಸೇರ್ಕೊಂಡೆ. 2 ದಿನ ಹೋದೆ, 5 ಗಂಟೆಗೆ ಎದ್ದು 2 ದಿನ ಹೋದೆ. ಬಟ್ ಅಲ್ಲೋದ್ಮೇಲೆ ಹೇಳಿದ್ರು ಫುಡ್ ಕಂಟ್ರೋಲ್ ಇರ್ಬೇಕು, ಮತ್ತೆ ಬ್ಲ್ಯಾಕ್ ಟೀನೇ ಕುಡಿಬೇಕು. ನಾನ್ ಫುಲ್ ಕಾಫಿಗೆ ಅಡಿಕ್ಟೆಡ್. ಸೊ ಅದಕ್ಕೋಸ್ಕರ ನನ್ಗೆ ಸೆಟ್ ಆಗ್ಲಿಲ್ಲ. ಮತ್ತೆ ಬೆಳಗ್ಗೆನೆ ಎದ್ದೋಳ್ಬೇಕು, ಮಧ್ಯಾಹ್ನ ಮಲ್ಗಂಗಿಲ್ಲ, ಅದೆಲ್ಲಾ ರೂಲ್ಸ್ ನನ್ ಕೈಯಲ್ಲಿ ಆಗಲ್ಲ. ಮತ್ತೆ ಫುಡ್ ಕಂಟ್ರೋಲ್ ಮಾಡಕ್ ನನ್ ಕೈಯಲ್ಲಿ ಆಗಲ್ಲ. ನಾನು ಆಚೆ ಫಸ್ಟೇ ತಿನ್ನೋದ್ ಜಾಸ್ತಿ. ಅದಕ್ಕೆನೆ ನಾನು 1-2 ದಿನ ಬಿಟ್ಬಿಟ್ಟೆ. ನನ್ಗನ್ಸ್ದಂಗೆ ಪಾಪುಗೆ 1 ವರ್ಷದ 1 ತಿಂಗಳು 2 ತಿಂಗಳು ಇದ್ದಾಗ ಜಿಮ್ಗೆ ಹೋಗಿದ್ದು. ಸೊ ಅವತ್ತು ನಾನು ಜಿಮ್ಗೆ ಹೋಗಿ ಸ್ಟಾಪ್ ಮಾಡಿದ್ದು. ಸೊ ಹೆಂಗಾದ್ರೂ ವೆಯ್ಟ್ ಲಾಸ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿದ್ದಾಗ ನಾನು ಮನೇಲೆ ಏನಾದ್ರೂ ಒಂದು ಮಾಡ್ಬೇಕು ಅಂತ ಅನ್ಕೊಂಡೆ. ಅವಾಗ ನಾನು ಏನೇನ್ ತಗೊಳ್ತಿದ್ದೆ ಅಂಡ್ ಯಾವ ತರ ಫುಡ್ ನ ಮೇಂಟೈನ್ ಮಾಡ್ತಿದ್ದೆ, ಯಾವ ತರ ಮಾರ್ನಿಂಗ್ ರೋಟೀನ್, ಆಫ್ಟರ್ನೂನ್, ಡಿನ್ನರ್, ಪ್ರತಿ ಒಂದು ಕೂಡ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳ್ತೀನಿ. ಕಂಪ್ಲೀಟ್ ಆಗಿ ಹೇಳ್ಬೇಕಂತ ಅಂದ್ರೆ ನಾನು ಮುಂಚೆಯಿಂದಾನೇ ಇದನ್ನ ಮಾಡ್ಬೇಕಾಗಿತ್ತು, ಸ್ವಲ್ಪ ಸೋಂಬೇರಿಯಿಂದ ಮಾಡಿಲ್ಲ. ನಾ ಅಮ್ಮನ್ ಮನೇಲಿ ಇದ್ನಲ್ಲ ಅದಕ್ಕೆ ಮಾಡಿಲ್ಲ. ನಮ್ ಮನೇಲಿ ಇದ್ರೆ ಮಾತ್ರ ಮಾಡ್ತಾ ಇದ್ದೆ. ಹೆಂಗೆ ಅಂದ್ರೆ ಆ ಮುಂಚೆಯಿಂದಾನು ಮಾಡ್ತಿದ್ದೆ, 1 ವರ್ಷ ಪಾಪುಗಿದ್ದಾಗಿಂದಾನು ಮಾಡ್ತಿದ್ದೆ. ಈಗ ಪಾಪುಗೆ 2 years. ಸೊ ಕರೆಕ್ಟ್ ಆಗಿ ಮಾಡಿದಂದ್ರೆ ಇದು ಡಿಸೆಂಬರ್ ನವೆಂಬರ್, ಅದಕ್ಕಿಂತ ಮುಂಚೆ 3 months ಇಂದ ಮಾಡ್ತಾ ಇದೀನಿ. ಫಸ್ಟ್ ಇಂದಾನೇ ಮಾಡ್ತಿದ್ದೆ, ಬಟ್ ಒಂದಿನ ಕುಡಿತಿದ್ದೆ, ಒಂದಿನ ಕುಡಿತಿರ್ಲಿಲ್ಲ, ಒಂದಿನ ತಿಂತಿದ್ದೆ, ಇನ್ನೊಂದ್ ದಿನ ತಿಂತಿರ್ಲಿಲ್ಲ, ವಾರದಲ್ಲಿ 3 ದಿನ ತಿಂದ್ರೆ 4 ದಿನ ತಿಂತಿರ್ಲಿಲ್ಲ. ಫುಲ್ಲು ಸೋಂಬೇರಿ ತರ ಮಾಡ್ತಿದ್ದೆ. ಮತ್ ಆಚೆ ಫುಡ್ ಜಾಸ್ತಿ ತಿಂತಿದ್ದೆ. ನಾನು ಇಲ್ಲ ಮಾಡ್ಲೇಬೇಕು ಅಂತ ನಮ್ ಮನೆಗೆ ಯಾವಾಗ ಬಂದ್ನೋ
ಸೊ ಅವಾಗಿಂದ ಮಾಡ್ಲೇಬೇಕು ಕರೆಕ್ಟ್ ಆಗಿ ಅಂತ ಅನ್ಕೊಂಡೆ. ಸೊ ಅವಾಗ ಸ್ಟಾರ್ಟ್ ಮಾಡಿದ್ದು ನನ್ನ ಜರ್ನಿ, ವೆಯ್ಟ್ ಲಾಸ್ ಜರ್ನಿ. ನಾನು ಏನೇನ್ ಮಾಡ್ತಿದ್ದೆ ಅಂದ್ರೆ ಬೆಳಗ್ಗೆಯಿಂದ ರಾತ್ರಿವರೆಗೂ ನಾನು ಏನ್ ಮಾಡ್ದೆ ಒಂದ್ 3-4 ಮಂತ್ಸ್, ಅದಕ್ಕಿಂತ ಮುಂಚೆಯಿಂದಾನು ಕುಡಿತಿದ್ದೆ, ಬಟ್ 3-4 ಮಂತ್ಸ್ ಇಂದ ಕಂಟಿನ್ಯೂಸ್ ಆಗಿ ಮಾಡಿದೀನಿ. ಸೊ ಬೆಳಗ್ಗೆ ಎದ್ದಿದ ತಕ್ಷಣ ರಾತ್ರಿನೇ ಇರುತ್ತಲ್ಲ, ಹಿಂದೆ ದಿನ ರಾತ್ರಿನೇ ನಾವೇನ್ ಮಾಡ್ಬೇಕು, ಚಿಯಾ ಸೀಡ್ಸ್ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಅಂತ ಅನ್ಕೊಂತೀನಿ. ತೋರಿಸ್ತೀನಿ ನೋಡಿ, ಇದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ, ವೈಟ್ ಬ್ಲಾಕ್ ಸೀಡ್ಸ್ ತರ ಇರುತ್ತೆ. ಸೊ ಇದನ್ನ ನಾನು ಎಷ್ಟು ತಗೊಳ್ತಿದ್ದೆ ಅಂದ್ರೆ 1 ಸ್ಪೂನ್, ಇಷ್ಟು, ಈ ಸ್ಪೂನ್ ಅಲ್ಲಿ ಇಷ್ಟು ತಗೊಳ್ತಿದ್ದೆ. 1 ಸ್ಪೂನ್ ನೋಡ್ಬೋದು ನೀವು, 1 ಸ್ಪೂನ್ ತಗೊಳ್ತಿದ್ದೆ. 1 ಸ್ಪೂನು ಒಂದು ಗ್ಲಾಸ್ ಜಾರ್ಗೆ ಹಾಕೊಳ್ತಿದ್ದೆ, 1 ಸ್ಪೂನ್ ಅದು. ಮತ್ತೆ ಇನ್ನೊಂದ್ ಏನಪ್ಪಾ ಅಂದ್ರೆ ಆಲ್ಮಂಡ್ ಗಮ್ ಅಂತ, ಬಾದಾಮಿ ಗೋಂದ್ ಅಂತ ಅಂತಾರೆ ಕನ್ನಡದಲ್ಲಿ, ಇಂಗ್ಲಿಷ್ ಅಲ್ಲಿ ಆಲ್ಮಂಡ್ ಗಮ್ ಅಂತಾರೆ. ಸೊ ಅದು ಆನ್ಲೈನ್ ಅಲ್ಲೂ ಸಿಗುತ್ತೆ, ಮತ್ತೆ ಗಂದ್ಗೆ ಅಂಗಡಿಲೂ ಸಿಗುತ್ತೆ. ಒಂಥರ ಕಲ್ ತರ ಇರುತ್ತೆ, ಗೋಲ್ಡ್ ವೈಟಿಶ್ ತರ. ಸೊ ಅದನ್ನ ತಗೊಂಡೆ, ಅದು ಬಾಡಿಗೆ ತಂಪು. ಸೊ ಇದೆಲ್ಲ ಹೀಟ್ ಕುಡಿಯೋದ್ರಿಂದ ಅದು ಬಾಡಿಗೆ ತಂಪಾಗುತ್ತೆ ಅಂತ. ಸೊ ಅದನ್ನ ನಾನು ಅಂಗಡಿಲಿ ತಗೊಳ್ತಿದ್ದೆ. ಅದನ್ನ ಒಂದ್ 4 ಕಲ್ ತರ ಇರುತ್ತೆ, 4ನ ಚಿಯಾ ಸೀಡ್ಸ್ ಜೊತೆಗೆ ಹಾಕೊಂತಿದ್ದೆ. ಸೊ ಅದು ಹಿಂಗಾಗುತ್ತೆ ನೋಡಿ, ಬೇಕಂದ್ರೆ ಹಿಂಗಾಗತ್ತೆ. ಅದು ಒಂಥರ ಹೆಂಗೆ ಅಂದ್ರೆ, ಏನಂತಾರೆ ಇದನ್ನ, ಸೋಪ ಏನೋ ಇದು, ಬುಚ್ಚ ಇದೇನೋ ಒಂಥರ ಜಲ್ಲಿ ತರ ಆಗುತ್ತೆ, ಒಂಥರ ಹಿಂಗೆ ಒಂಥರ ಆಗುತ್ತೆ. ಇದು ಚೆನ್ನಾಗಿರುತ್ತೆ ಒಂಥರ. ಸೊ ಅದನ್ನ ಚಿಯಾ ಸೀಡ್ಸ್ ಜೊತೆಗೆ ಕಲ್ ತರ ಇರುತ್ತೆ, ಅದನ್ನ ಹಾಕೊಂಡ್ರೆ ಹಿಂಗಾಗತ್ತೆ. ಸೊ ಅದನ್ನ ಯೂಸ್ ಮಾಡ್ತಿದ್ದೆ. ಅದನ್ನ ರಾತ್ರಿನೇ ನೆನೆಸ್ಬಿಡ್ತಿದ್ದೆ. ಅದು ಒಂದು ಬೌಲಲ್ಲಿ ಇಷ್ಟು ಇಟ್ಕೊಂತಿದ್ದೆ, ಬಿಸಿನೀರ್ ಹಾಕ್ಬಿಡ್ತಿದ್ದೆ ನಾನು. ತಣ್ಣೀರ್ ಯಾವ್ದೇ ಕಾರಣಕ್ಕೂ ತಣ್ಣೀರ್ ಮಾತ್ರ ಯಾವ್ದಕ್ಕೂ ಯೂಸ್ ಮಾಡ್ಬಾರ್ದು. ಚಿಯಾ ಸೀಡ್ಸು ಆಲ್ಮಂಡ್ ಗಮ್ನ ನೆನೆಸ್ಬಿಟ್ಟು ಬೆಳಗ್ಗೆ ಅದೇನಾಗ್ತಿತ್ತು, ಇಷ್ಟ್ ನೀರ್ ಹಾಕ್ತಿದ್ವಲ್ಲ, ಇಷ್ಟ ಆಗ್ಬಿಡ್ತಿತ್ತು. ಸೊ ಅವಾಗ ಅದಕ್ಕೆ ತಿರ್ಗಾ ಬಿಸಿನೀರ್ನ ಫುಲ್ ಜಾರ್ಗೆ ಫುಲ್ ಆಡ್ ಮಾಡಿ, ಒಂದೇ ಒಂದು ಫುಲ್ ನಿಂಬೆಹಣ್ಣು ಮತ್ತೆ ಜೇನ್ತುಪ್ಪ ನಾನು ಯಾವ್ದು ಯೂಸ್ ಮಾಡ್ತಾ ಇರೋದು ಅಂದ್ರೆ, ಅವಾಗಿಂದಾನು ಒಂದೇ ಜೇನ್ತುಪ್ಪ. ಇದು ನಂದು 4ನೇ ಬಾಟಲ್ ತರ್ಸಿರೋದು. ಸೊ ನ್ಯಾಚುರಲ್ ಸ್ವೀಟ್ ಹನಿ ಅಂತ ಇನ್ಸ್ಟಾಗ್ರಾಮ್ ಅಲ್ಲಿ ನನ್ಗೆ ಇವ್ರು ಪರಿಚಯ ಆಗಿದ್ದು. ಇವ್ರದ್ದು ಬೇಕಾದ್ರೆ ಕಾಂಟ್ಯಾಕ್ಟ್ ನಂಬರ್ ನ ಕೊಟ್ಟಿರ್ತೀನಿ, ಬಿ ಟ್ರಾವೆಲ್ ಧನು ಅಂತ. ಅವ್ರ ಕಾಂಟ್ಯಾಕ್ಟ್ ನಂಬರ್ ಬಂದು 8494846212. ಸೊ ನೋಡಿ ಇವ್ರದ್ದು. ಮೊನ್ನೆ ನಾನು ಈ ಬಾಟಲ್ ನ ತರ್ಸ್ಕೊಂಡಿದ್ದು, ಇದು ಬಂದು 4ನೇ ಬಾಟಲ್ ನಾನು ಅವ್ರ ಹತ್ರ ತರ್ಸ್ಕೊಂಡಿರೋದು. 2 ಬಾಟಲ್ ಖಾಲಿ ಮಾಡಿದೀನಿ. ಇದರಿಂದ ಏನೇನ್ ಯೂಸ್ ಅಂದ್ರೆ, ಹೆಲ್ದಿ ಸ್ಕಿನ್ನು, ಹೆಲ್ಪ್ಸ್ ಇನ್ ವೆಯ್ಟ್ ಲಾಸ್, ಗುಡ್ ಶುಗರ್, ಗುಡ್ ಸೋರ್ಸ್ ಆಫ್ ಎನರ್ಜಿ ನ್ಯೂಟ್ರಿಯನ್ಸ್, ಡೈಜೆಸ್ಟಿವ್ ಏಡ್ಸ್, ಇಮ್ಯುನಿಟಿ ಸಿಸ್ಟಮ್ ಸಪೋರ್ಟ್, ಆಂಟಿ ಬ್ಯಾಕ್ಟೀರಿಯಲ್, ಎನರ್ಜಿ ಬೂಸ್ಟರು, ಕ್ಯಾನ್ಸರ್ ಪ್ರಿವೆನ್ಷನ್. ಹನಿ ಅಂತೂ ಸಖತ್ತಾಗಿದೆ, ಯಾಕಂದ್ರೆ ಇವರು ನ್ಯಾಚುರಲ್ ಆಗಿ ಹನಿನ ನಿಮ್ಗೆ ಕೊಡೋದನ್ನು ತೋರಿಸ್ತಾರೆ, ಯಾವ ತರ ಅದನ್ನ ಪ್ರೊಟೆಕ್ಟ್ ಮಾಡ್ತಾರೆ. ಸೊ ಅದರಿಂದ ಹೇಗೆ ಹನಿ ಮಾಡ್ತಾರೆ ಅಂತ. ಸೊ ನಾನು ಅವಾಗಿಂದಾನು ಇವ್ರ ಹತ್ರನೇ ತರ್ಸ್ಕೊಂಡಿರೋದು. 2 ಲೀಟರ್ ಖಾಲಿ ಮಾಡಿದೀನಿ, ತಿರ್ಗಾ 2 ಲೀಟರ್ ತರ್ಸ್ಕೊಂಡಿದೀನಿ. ನಂಗಂತೂ ಪರ್ಸನಲ್ ಆಗಿ ಇವ್ರದ್ದು ಹನಿ ಇಷ್ಟ ಆಯ್ತು. ಸೊ ಈ ಹನಿ, ಚಿಯಾ ಸೀಡ್ಸು, ಆಲ್ಮಂಡ್ ಗಮ್ಮು ಮತ್ತೆ ಲೆಮನ್, ಒಂದು ಫುಲ್ ಲೆಮನ್, ಆದ್ರೆ ಬಿಸಿನೀರಲ್ಲಿ ಮಾಡ್ಬೇಕು. ರಾತ್ರಿ ಇದೆರಡನ್ನ ನೆನ್ಸ್ಬಿಡ್ಬೇಕು. ಮಾರನೇ ದಿನ ಎದ್ದಿ ಬಿಸಿನೀರ್ ಹಾಕಿ ಅದಕ್ಕೆ ಲೆಮನ್ನು ಮತ್ತೆ ಹನಿ ಹಾಕಿ ಮಾರ್ನಿಂಗ್ ಎದ್ದಿದ ತಕ್ಷಣ ಕುಡಿತೀನಿ. 9 ಗಂಟೆ ಆಗಿರ್ಲಿ 10 ಗಂಟೆ ಆಗಿರ್ಲಿ, ಎದ್ದಿದ ತಕ್ಷಣ ಕುಡಿತೀನಿ. ಇದನ್ನ ಕುಡಿದ್ಮೇಲೆ ಬ್ರೇಕ್ಫಾಸ್ಟ್ ಗೆ ನಾನು ಏನ್ ಮಾಡ್ತೀನಿ ಅಂದ್ರೆ, ಮಲ್ಟಿಗ್ರೇನ್ ಮಾಲ್ಟ್ ಮಾಡ್ಕೊಂತೀನಿ. ಮಲ್ಟಿಗ್ರೇನ್ ಮಾಲ್ಟ್ ಅಂದ್ರೆ ರಾಗಿ ಅಂಬ್ಲಿ. ಸೊ ರಾಗಿ ಅಂಬ್ಲಿಗೆ ಕೆಲವೊಂದು ಪ್ರಾಡಕ್ಟ್ಸ್ ನ ಯೂಸ್ ಮಾಡ್ಬೇಕು. ಜೀರಿಗೆ, ಮೆಣಸು, ಮೆಂತ್ಯ, ಕರ್ಬೆ, ಬಾದಾಮಿ, ಇದೆಲ್ಲ ಯೂಸ್ ಮಾಡ್ಕೊಬೇಕು. ಯೂಸ್ ಮಾಡ್ಕೊಂಡು ಪೌಡ್ರ್ ಮಾಡಿ ಇಟ್ಕೊಬೇಕು ನಿಮ್ಗೆ ಅಂತಾನೆ. ಸೊ ಒಂದ್ ಇಷ್ಟಿಷ್ಟು ಇಂಗ್ರೀಡಿಯಂಟ್ ನೀವ್ ಎಷ್ಟು ಮಾಡ್ಕೊಂತೀರಾ ಅದ್ರ ಮೇಲೆ, ಒಂದ್ ಲೋಟ ಇಲ್ಲ ಇಷ್ಟಿಷ್ಟು ಹಾಕಿದ್ರು ಸಾಕು. ಫ್ರೈ ಮಾಡ್ಕೊಂಡು ಹಾಕೋಬೇಕು. ಫ್ರೈ ಮಾಡಿದ್ಮೇಲೆ ಅದನ್ನ ಪೌಡ್ರ್ ಮಾಡಿ ಇಟ್ಕೊಂಡ್ಮೇಲೆ ನಾರ್ಮಲ್ ರಾಗಿ ಅಂಬ್ಲಿ ಹೆಂಗ್ ಮಾಡ್ಕೊಂತೀರಾ ಅದೇ ತರ ಮಾಡ್ಕೊಂಡು, ಲೈಕ್ ಅದ್ ಆರದ್ಮೇಲೆ ಮಜ್ಜಿಗೆ ಮಾಡಿ ಅದಕ್ಕೆ ಮಿಕ್ಸ್ ಮಾಡಿ 1200 ml ಕುಡಿಬೇಕು. 1200 ml ಅಂದ್ರೆ ಇಷ್ಟು ದೊಡ್ಡ ಬಾಟಲ್. ಸೊ ನೀವ್ 2 ಲೋಟ ಬೇಕಾದ್ರೂ ಕುಡಿಬಹುದು. ಇಷ್ಟಿಷ್ಟು ಲೋಟ ಇರುತ್ತಲ್ಲ, ಅದ್ರಲ್ಲಿ 2 ಲೋಟ ಕುಡಿದ್ರೆ ನಿಮ್ಗೆ ಹೊಟ್ಟೆ ಹಸಿಯಲ್ಲ. 12 o'clock ವರ್ಗೂ ಹೊಟ್ಟೆ ಹಸಿಯಲ್ಲ. ಸೊ ಮಾರ್ನಿಂಗ್ ರೋಟೀನ್ ನಂದು ಇದಾಗಿರುತ್ತೆ. 12 o'clock ಮೇಲೆ ಏನ್ ಮಾಡ್ಬೇಕು ಅಂತ ಅಂದ್ರೆ, ನಿಮ್ಗೆ ಹೊಟ್ಟೆ ಹಸಿ ಬಂದೇ ಬರುತ್ತೆ. 12 o'clock 1 o'clock ಆ ತರ ಹೊಟ್ಟೆ ಹಸಿ ಬಂದಾಗ, ಸೊ ನಾನು 4 eggs ನ ತಗೊಳ್ತೀನಿ ಡೈಲಿ.
ಡೈಲಿ 4 to 3x ತಗೊಳ್ತೀನಿ. ಒಂದೊಂದ್ ದಿನ 3 ತಗೊಳ್ತೀನಿ, ಒಂದೊಂದ್ ದಿನ 4 ತಗೊಳ್ತೀನಿ. ಸೊ ಆಮೇಲೆ ಒಂದು ಸೌತೆಕಾಯಿ ಮತ್ತೆ 1 ಕ್ಯಾರೆಟ್ ತಗೊಳ್ತೀನಿ. ಮೊಟ್ಟೆನ ಬೇಯಿಸ್ಕೊಂಡು ಎಲ್ಲೋನ ತಿನ್ನಲ್ಲ, ಬರೀ ವೈಟ್ ಮಾತ್ರ 4x ಮತ್ತೆ ಒಂದು ಸೌತೆಕಾಯಿ 1 ಕ್ಯಾರೆಟ್ ನ ತಗೊಳ್ತೀನಿ. ಇಷ್ಟೇ ನಂದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಗಿರತ್ತೆ. ಸೊ ಬೆಳಗ್ಗೆ ಎದ್ದ ತಕ್ಷಣ ಜ್ಯೂಸ್ ಕುಡಿತೀನಿ. ಯಾವ್ದ್ರದ್ದು? ಚಿಯಾ ಸೀಡ್ಸ್ದು, ಆಲ್ಮಂಡ್ ಗಮ್ದು ಮತ್ತೆ ಲೆಮನ್ ಹನಿ. ಆಮೇಲೆ 1 hour ಆದ್ಮೇಲೆ ರಾಗಿ ಅಂಬ್ಲಿನ ಕುಡಿತೀನಿ 1200 ml. ಅದಾದ್ಮೇಲೆ 4x ಮತ್ತೆ ಒಂದು ಸೌತೆಕಾಯಿ 1 ಕ್ಯಾರೆಟ್ ನ ತಿಂತೀನಿ. ಆಸ್ ಯುವರ್ ವಿಶ್, ಮಧ್ಯಾಹ್ನ ಏನ್ ಬೇಕಂದ್ರೂ ತಿನ್ಬೋದು, ಲೈಕ್ ಹೋಟೆಲ್ ಫುಡ್. ನಾನು ಕೆಲವೊಂದು ಕಡೆ ಹೋಟೆಲ್ ಅಲ್ಲೂ ತಿಂತೀನಿ, ಬಟ್ ಮೇನ್ ಶುಗರ್ ಕಂಟ್ರೋಲ್ ಮಾಡಿದೀನಿ. ನಾನು ಶುಗರ್ ತಿನ್ನಲ್ಲ, ಮತ್ತೆ ಕಾಫಿ ಎಲ್ಲ ಕಂಟ್ರೋಲ್ ಮಾಡಿದೀನಿ. ಕುಡಿತೀನಿ, ಕುಡಿಯಲ್ಲ ಅಂತ ಏನಿಲ್ಲ, ಹೋಟೆಲ್ ಫುಡ್ ತಿನ್ನಲ್ಲ ಅಂತ ಏನಿಲ್ಲ, ಬರ್ಗರ್ ಪಿಜ್ಜಾ ಪ್ರತಿ ಒಂದನ್ನು ತಿಂತೀನಿ, ಬಟ್ ಆದ್ರೂನು ಮೇಂಟೈನ್ ಮಾಡ್ಬೇಕಷ್ಟೇ, ಇನ್ನೇನು ಇಲ್ಲ. ಮಧ್ಯಾಹ್ನ ಆಸ್ ಯುವರ್ ವಿಶ್ ಏನ್ ಬೇಕಾದ್ರೂ ತಿನ್ಬೋದು. ನನ್ ಚಪಾತಿನೇ ಆಕ್ಚುಲಿ ಚಪಾತಿನೇ ತಿನ್ನಲ್ಲ ನಾನು. ಚಪಾತಿ ತಿಂದ್ರೆ ವೆಯ್ಟ್ ಲಾಸ್ ಆಗುತ್ತೆ ಅಂತಾರೆ, ನನ್ ಚಪಾತಿನೇ ತಿನ್ನಲ್ಲ, ಬರೀ ಇಡ್ಲಿ ದೋಸೆ ಮೇನ್ ತಿಂದ್ರುನು ಸಣ್ಣ ಆಗ್ತಾರೆ. ನನ್ ಚಪಾತಿ ಅಂದ್ರೇನೆ ನನ್ಗಾಗಲ್ಲ. ಮಧ್ಯಾಹ್ನ ನೀವು ಮನೆ ಊಟ ನಾರ್ಮಲ್ ಅನ್ನ ಸಾರು, ಅನ್ನ ಇಷ್ಟೇ ತಿನ್ಬೇಕು ಅದೆಲ್ಲ ಏನು ಇಲ್ಲ. ನೀವ್ ಎಷ್ಟ್ ಬೇಕಂದ್ರೂ ತಿನ್ಬೋದು, ಬಟ್ ಆದ್ರೂನು ಇದನ್ನ ಕಂಟಿನ್ಯೂಸ್ ಆಗಿ ಮಾಡ್ಬೇಕು. ಅಂಡ್ ಸಾಯಂಕಾಲ ರೋಟೀನ್ ಏನು ಇಲ್ಲ. ಮಧ್ಯಾಹ್ನ ನಾರ್ಮಲ್ ಮನೇಲಿ ಊಟ ಏನ್ ಮಾಡಿದಾರೋ ಅದನ್ನ ತಿನ್ನಿ, ನೈಟ್ ಊಟ ಮನೇಲಿ ಏನ್ ಮಾಡಿದಾರೋ ಅದನ್ನ ತಿನ್ನಿ. ಬಟ್ ಊಟ ಆದ್ಮೇಲೆ ಒಂದು ಡಿಟಾಕ್ಸ್ ಇದೆ. ಅದು ಡಿಟಾಕ್ಸ್ ನೀವು ಮಾರ್ನಿಂಗ್ ಆದ್ರೂ ತಗೊಳ್ಬೋದು, ಇಲ್ಲ ನೈಟ್ ಆದ್ರೂ ತಗೋಬಹುದು. ನಾನ್ ನೈಟ್ ತಗೊಳ್ತೀನಿ, ಯಾಕಂದ್ರೆ ಮಾರ್ನಿಂಗ್ ಚಿಯಾ ಸೀಡ್ಸ್ ತಗೊಳ್ಳೋದ್ರಿಂದ ನೈಟ್ ತಗೊಳ್ತೀನಿ. ಆ ಡ್ರಿಂಕ್ಗೆ ಏನೇನ್ ಹಾಕ್ತೀನಿ ಅಂತ ನಿಮ್ಗೆ ಹೇಳ್ತೀನಿ. ಮೊದ್ಲು ಒಂದ್ ಬುಕ್ಕಲ್ಲಿ ಬರ್ಕೊಂಡಿದೀನಿ, ಹೇಳ್ತೀನಿ ರೀ. ವೆಯ್ಟ್ ಲಾಸ್ ಮಾಡಕ್ಕೆ ಅದು ಮೇನ್ ಹೊಟ್ಟೆ ಇರುತ್ತಲ್ಲ. ಸೊ ಹೊಟ್ಟೆ ನೀವು ಹಳೆ ವಿಡಿಯೋಸ್ ಅಲ್ಲೆಲ್ಲ ನೋಡಿರ್ಬೋದು, ಪಾಪು ಆದ್ಮೇಲೆ ತುಂಬಾನೇ ಹೊಟ್ಟೆ ಬಂದಿರುತ್ತೆ, ಕೊಲೆಸ್ಟ್ರಾಲು, ಫ್ಯಾಟು, ಸೊ ಒಂಥರ ಇರಿಟೇಷನ್ ಆಗ್ತಿರುತ್ತೆ. ಸೊ ಮೇನ್ ಹೊಟ್ಟೆ ಬೊಜ್ಜು ಕರಗ್ಸಕ್ಕೆ ಈ ಒಂದು ಡಿಟಾಕ್ಸ್ ಅಂತೂ ಪರ್ಫೆಕ್ಟ್ ಅಂತ ಹೇಳ್ಬೋದು. ನಾನಂತೂ ಒಂದು 3 months ಅಲ್ಲಿ 11 kg ಸಣ್ಣ ಆಗಿದ್ದೀನಿ. ನೀವು ನಂಬಲ್ವೋ ಗೊತ್ತಿಲ್ಲ, ಬಟ್ 72 ಇದ್ದೆ, ಇವಾಗ 60 kg ಆಗಿದ್ದೀನಿ. 71 ಪಾಯಿಂಟ್ ಸಮಥಿಂಗ್ ಇದ್ದೆ ಅಷ್ಟೇ, 60 kg ಆಗಿದ್ದೀನಿ. ಸೊ ಇನ್ನ ವೆಯ್ಟ್ ಲಾಸ್ ಮಾಡ್ತಾ ಇದ್ದೀನಿ. ನೋಡೋಣ, ಇನ್ನೊಂದು ವಿಡಿಯೋನು ಹಾಕ್ತೀನಿ, ನಿಮ್ಗೆ ಗೊತ್ತಾಗುತ್ತೆ. ಸೊ ನಾನು ಕೂಡ ಮಾಡ್ತೀನಿ, ಮಾಡಲ್ಲ, ಇವಾಗ ಮಾಡ್ತಾನೆ ಇಲ್ಲ, ಟೈಮ್ ಇಲ್ದಿರೋದಕ್ಕೆ. ಸೊ ಇನ್ಮೇಲೆ ಮಾಡೋಣ ಅಂತ ಅನ್ಕೊಂಡಿದೀನಿ, ಮಾಡ್ತೀನಿ. ಸೊ ನೈಟ್ ಡಿಟಾಕ್ಸ್ ಬಗ್ಗೆ ಹೇಳ್ಬೇಕು ಅಂತ ಅಂದ್ರೆ, 1 ಲೋಟ ಇಷ್ಟಿರುತ್ತಲ್ಲ, ಇಷ್ಟು ಲೋಟ ನಾರ್ಮಲ್ ಚಿಕ್ಕದು ಕಾಫಿ ಕುಡಿತೀವಲ್ಲ, ಆ ಲೋಟದಲ್ಲಿ ಜೀರಿಗೆ, ಅದನ್ನ ಫ್ರೈ ಮಾಡ್ಕೋಬೇಕು. ನಾನು ಏನೇನ್ ಪ್ರಾಡಕ್ಟ್ಸ್ ನ ಹೇಳ್ತೀನಿ ಪ್ರತಿ ಒಂದನ್ನು ಕೂಡ ಫ್ರೈ ಮಾಡ್ಕೋಬೇಕು, ಒಂದ್ ಬಾಡ್ಲಿಲ್ ಹಾಕೊಂಡ್ ಫ್ರೈ ಮಾಡ್ಕೋಬೇಕು. ಜೀರಿಗೆ ಮತ್ತೆ ಸೋಂಪು. ಜೀರಿಗೆ ಸೋಂಪಿಂದ ಏನೇನ್ ಯೂಸ್ ಅಂದ್ರೆ, ಮೇನ್ ಆಗಿ ಡೈಜೆಷನ್ ಆಗಕ್ಕೆ ಯೂಸ್ ಆಗತ್ತೆ. ಸೊ ಅದಕ್ಕೆ ಮೆಂತ್ಯ ಮತ್ತೆ ಅಜ್ವಾನ್ ಗೊತ್ತಾ? ಅದೇ ಸಣ್ಣಕ್ಕೆ ಜೀರಿಗೆ ತರ ಚಿಕ್ಕದಾಗಿರುತ್ತಲ್ಲ, ಅದೇನಂತಾರೆ, ಜೀರ್ಣ ಆಗಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಅದು. ಮತ್ತೆ ಧನ್ಯಾ ಕಾಳು ಸಾರ್ಗೆಲ್ಲ ಹಾಕ್ತಿವಲ್ಲ ಅದೇ. ಚಕ್ಕೆ ಮತ್ತೆ ಅಶ್ನದು ಕೊಂಬು ತರ ಬರುತ್ತಲ್ಲ, ದೇವ್ರಿಗೆ ತಾಳಿ ಎಲ್ಲ ಕಟ್ತೀವಿ, ಮತ್ತೆ ಅಶ್ನದು ಇಷ್ಟ ಒಂಥರ ಕಲ್ ತರ ಇರುತ್ತಲ್ಲ, ಅದು ಒಂದು 4 ಹಾಕೊಳ್ಳಿ. ಚಕ್ಕೆ ಒಂದು 12 ಪೀಸ್ ಚಕ್ಕೆ ಹಾಕೊಳ್ಳಿ. ಮತ್ತೆ ಒಣಗಿಸ್ಬೇಕು, ಕರ್ಬೇನ ಒಣಗಿಸ್ಬಿಟ್ಟು ಅದನ್ನ ಇಡ್ಕೊಬೇಕು, ಅದನ್ನು ಕೂಡ ಫ್ರೈ ಮಾಡ್ಬೇಕು. ಮತ್ತೆ ಇನ್ನೊಂದೇನು, ಇದು ನುಗ್ಗೆಕಾಯಿ ಸೊಪ್ಪು ಬರುತ್ತಲ್ಲ, ಅದು ಕೂಡ ಎಳೆದಿರುತ್ತಲ್ಲ, ಅದನ್ನು ಕೂಡ ಒಣಗಿಸ್ಕೋಬೇಕು, ಬಿಸಿಲಿಗೆ ಒಣಗಿಸ್ಕೊಬಿಟ್ಟು ಫ್ರೈ ಮಾಡ್ಕೋಬೇಕು. ಇಷ್ಟು ಪ್ರಾಡಕ್ಟ್ಸ್ ನ ನೀವು ಎಲ್ಲಾನು ಫ್ರೈ ಮಾಡ್ಕೊಂಡು ಹಾರಿಸ್ಕೋಬೇಕು. ಆ ಪ್ರಾಡಕ್ಟ್ಸ್ ಅಲ್ಲಿ ಎಲ್ಲಾನು ಒಂದೇ ಕ್ವಾಂಟಿಟಿಲಿ ಇರ್ಬೇಕು. ಜೀರಿಗೆ, ಸೋಂಪು, ಮೆಂತ್ಯ, ಅಜ್ವಾನು, ಧನ್ಯಾಕಾಳು, ಚಕ್ಕೆ, ಅರ್ಶಿನ ಕೊಂಬು, ಕರ್ಬೇ, ನುಗ್ಗೆಕಾಯಿ ಸೊಪ್ಪು, ಟೋಟಲ್ 8 ಐಟಮ್. ಸ್ವಲ್ಪ ಕಸರೆ ಇರುತ್ತೆ, ಸೊ ನಾನ್ ಸ್ವಲ್ಪ ಜೇನುತುಪ್ಪ ಹಾಕೊಂಡ್ ಕುಡಿತೀನಿ ರಾತ್ರಿ ಹೊತ್ತು ಕೂಡ. ಸೊ ಅದನ್ನೆಲ್ಲ ಫ್ರೈ ಮಾಡ್ಕೊಂಡು, ಕಮ್ಮಿ ಫ್ಲೇಮ್ ಅಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಂಡು, ನೀವು ಮಿಕ್ಸಿಲೇನೆ ನೈಸ್ ಪೌಡರ್ ಮಾಡ್ಕೋಬೇಕು. ತರಿ ಇದ್ರೆ ಕುಡಿಯಕ್ಕಾಗಲ್ಲ. ಸೊ ನೈಸ್ ಪೌಡ್ರ್ ಮಾಡ್ಕೊಂಡು, ಆ ಪೌಡ್ರ್ ಆದ್ಮೇಲೆ 1 ಸ್ಪೂನ್, ಒಂದಿಷ್ಟು ಪೌಡ್ರ್ ಅನ್ಕೊಳ್ಳಿ, 1 ಸ್ಪೂನ್, ದೊಡ್ಡ ಸ್ಪೂನ್ ಅಲ್ಲಿ 1 ಸ್ಪೂನ್ ಹಾಕೊಂಡು ಫುಲ್ಲು ಬಿಸಿ ನೀರ್ ಹಾಕೊಂಡು ರಾತ್ರಿ ಹೊತ್ತು ಕುಡಿಬೇಕು. ಕುಡಿದ್ಮೇಲೆ ಊಟ ಆಗಿ ಒಂದು 1/2 hour ಆದ್ಮೇಲೆ ಕುಡೀರಿ. ಕುಡಿದ್ಮೇಲೆ ನೀವು ಮಲ್ಕೋಬಹುದು. ಅದು ವೀಕ್ಲಿ 3 times ಆದ್ರೂ ಕುಡಿಬಹುದು, ಅಥವಾ ಡೈಲಿ ಕುಡಿದ್ರು ಯಾವುದೇ ರೀತಿ ತೊಂದರೆ ಇಲ್ಲ. ಸೊ ನಾನು ಇದನ್ನಿಂದಾನೇ ವೆಯ್ಟ್ ಲಾಸ್ ಮಾಡಿರೋದು. ಸೊ ನನ್ನ ವೆಯ್ಟ್ ಲಾಸ್ ಜರ್ನಿ ಇಷ್ಟೇ ಆಗಿರುತ್ತೆ. ಮಾರ್ನಿಂಗ್ ಎದ್ದ ತಕ್ಷಣ ಜ್ಯೂಸ್ ಕುಡಿತೀನಿ, ತಿರ್ಗಾ ಅಂಬ್ಲಿ ಕುಡಿತೀನಿ,
ತಿರ್ಗಾ ಅದಾದ್ಮೇಲೆ ಮೊಟ್ಟೆ ಅದು ಇದು ತಿಂತೀನಿ, ಮಧ್ಯಾಹ್ನ ಹೋಟೆಲ್ಲು, ಸಾಯಂಕಾಲ ಏನಾದ್ರೂ ತಿಂತಾ ಇರ್ತೀನಿ. ಸೊ ರಾತ್ರಿ ಈ ಡಿಟಾಕ್ಸ್ ನ ಕುಡಿತೀನಿ. ಈ ಡಿಟಾಕ್ಸ್ ಕುಡಿದ್ಮೇಲೆ ನನಗೆ ಹೊಟ್ಟೆ ಬೊಜ್ಜು ಸ್ವಲ್ಪ ಕಡಿಮೆ ಆಗಿದೆ. ಸೊ ನನ್ನ ಪ್ಯಾಂಟ್ ಸೈಜು ಆಲ್ಮೋಸ್ಟ್ 32 ಇತ್ತು, ಹಳೇದು 30 ಇತ್ತು, ಇವಾಗ 30ಗೆ ಬಂದಿದ್ದೀನಿ ತಿರ್ಗಾ. ಯಾಕಂದ್ರೆ ಹೊಟ್ಟೆ ಬೊಜ್ಜು ನಂಗೆ ಜಾಸ್ತಿ ಇರೋದ್ರಿಂದ ಆಗ್ತಿರ್ಲಿಲ್ಲ. ಸೊ ಇವಾಗ ತಿರ್ಗಾ 30ಗೆ ಬಂದಿದ್ದೀನಿ. ಈ ಡಿಟಾಕ್ಸ್ ತುಂಬಾನೇ ಹೆಲ್ಪ್ ಮಾಡ್ತು. ಯಾರಿಗೆಲ್ಲ ಈ ವೆಯ್ಟ್ ಲಾಸ್ ಜರ್ನಿ ಬಗ್ಗೆ ಇಷ್ಟ ಆಯಿತು ಆ್ಯಂಡ್ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ, ನನ್ನ ಚಾನಲ್ನ ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಲವ್ ಯು ಆಲ್. ಬೈ ಬಾಯ್.